ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಲ್ಲ ನಾವು ಹೋಗ್ತಾರೆ, ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು ಎಲ್ಲ ಹೋಗಿದ್ದಾರೆ. ಅವರು ಈ ಕಾರ್ಯಕ್ರಮದಿಂದ ನನಗೆ ಹೋಗ್ಲಿಕ್ಕಾಗಿಲ್ಲ. ಇಲ್ಲ ನಮಗೆ ಗೊತ್ತಿಲ್ಲ, ಅಲ್ಲಿದು ಅಷ್ಟು ದೂರಿಂದ ನನಗೆ ಐಡಿಯಾ ಇಲ್ಲ. ಈಗಾಗಲೇ ಅಲ್ಲಿ ಶಾಸಕರು ಹೇಳಿದ್ದಾರೆ, ಅಷ್ಟು ನಾವು ನೋಡಿದ್ದೀವಿ. ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಪೊಲೀಸರು ಅದಕ್ಕೆ ತನಿಖೆ ಮಾಡಿದಾಗ ಸತ್ಯಾಂಶ ಹೊರಗೆ ಬರ್ತಾರೆ. ಸರ್, ಇನ್ನೊಂದು ಈಗ ಸಿಎಂ ಬದಲಾವಣೆ ಮೇಲಿಂದ ಹೈಕಮಾಂಡ್ ಸೂಚನೆ ಇದ್ದಾಗಲೂ ಕೂಡ ಯತೀಂದ್ರ ಅವರು ಹೇಳ್ತಾ ಇದ್ರು. ಇಲ್ಲ ಇಕ್ಬಾಲ್ ಹುಸೇನ್ ಅವರು ಈಗ ಡಿಕೆಶಿ ಅವರು ಜನವರಿ 6ಕ್ಕೆ ಇಲ್ಲ, ಅದನ್ನ ಅದ್ರ ಬಗ್ಗೆ ನಾವೇನು ಮಾತಾಡೋಣ. ನೀವು ಅವ್ರನ್ನ ಕೇಳಿ, ಯಾರು ಆಗೋವ್ನ ಕೇಳಿ, ಯಾರು ಹೇಳಿದಾರ ಅವ್ನ ಕೇಳಿ, ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಅಂದ್ರೆ ಸರ್, ಹೈಕಮಾಂಡ್ ಸೂಚನೆ ಬಳಿಕವೂ ಈ ಮಾತುಗಳು ಬರ್ತಾ ಇರುವಂಥದ್ದು ಅನುಮಾನಕ್ಕೆ ಅವ್ರನ್ನ ಕೇಳ್ಬೇಕು. ನೀವು ಯಾರಿಗೆ ಸಂಬಂಧಪಟ್ಟ ಅವ್ರನ್ನ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು. ಈಗ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಹೇಳಿದಂಥ ಉತ್ತರನೂ ಅಲ್ಲದ. ಸೊ ಅವ್ರನ್ನ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು ನಿಮಗೆ. ಬಹಳಷ್ಟು ಕಡೆಗಳಲ್ಲಿ ತಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅಭಿಮಾನಿಗಳು ಹೇಳ್ತಾರವ, ಅದು ಇನ್ನೂ ಅದಕ್ಕೆ ಕಾಲಪಕ್ವಾಗಿಲ್ಲ, ಬಂದಾಗ ಹೇಳೋಣ ಸರ್. ಜನವರಿ 6, 9 ಸರ್, ಏನ್ರದ ಜನವರಿ 6, 9 ಏನು ಇಕ್ಬಾಲ್ ಹುಸೇನ್ ಅವರು ಅವ್ರನ್ನ ಕೇಳಿ, ಇಕ್ವಾಲೇಷನ್ ಅವ್ರನ್ನ ಕೇಳಿ, ಮತ್ತೆ ಯಾರು ಹೇಳಿದಾರೆ ಅವ್ರನ್ನ ಕೇಳಿ. ಅವ್ರಿಗೆ ನನಗೆ ಗೊತ್ತಿಲ್ಲ, ಅದನ್ನ ನೀವು ಅವ್ರನ್ನ ಕೇಳಿದ್ರೆ ಒಳ್ಳೇದು. ನನಗೆ ಸಾಧ್ಯ ಇಲ್ಲ. ಅದು ಅವ್ರದ್ದು ಮೈಂಡಲ್ಲಿ ಏನಿದೆ ಅಂತ ನಾ ಕಂಡಿಡ್ಲಿಕ್ಕೆ ಆಗೋಲ್ಲ. ಅವ್ರು ಕೇಳಿದ್ರೆ ಸರಿಯಾಗಿ ಅವರಿಂದ ಉತ್ತರ ನೀವು ಬಿಡಿದ್ರೆ ಒಳ್ಳೇದು. ಹೈಕಮಾಂಡ್ ಮೀಟ್ ಆಗ್ತಾರೆ, ಅದು ಭೇಟಿ ಆಗೋದೇ ಅದೇನು ವಾಡಿಕೆ ಇರಲ್ಲ, ಅದೇನು ಹೋದಾಗ ಭೇಟಿ ಆಗೇ ಆಗ್ತಾರೆ. ಓಟ್ ಸೇರಿ ಪ್ರತಿಭಟನೆ ಜೊತೆಗೆ ಹೈಕಮಾಂಡ್ ಭೇಟಿ ಆಗ್ತಾರೆ ಅನ್ನೋದು ಭಾಳ ಕುತೂಹಲ. ಇಲ್ಲ, ನಮಗೆ ಅವ್ರಿಗೆ ಅಲ್ಲಿ ಟಿ ಪಿ ನಮ್ಗೆ ಗೊತ್ತಿಲ್ಲ, ಓಟ್ ಚೋರಿ ಬಗ್ಗೆ ಮಾತ್ರ ಐಡಿಯಾ ಇದೆ. ಓಕೆ, ನಾಯಕರು ಈ ಥರ ಪದೇ ಪದೇ ಹೇಳೋದ್ರಿಂದ ಗೊಂದಲ ಆಗ್ತದೆ. ಬಗೆಹರಿಸ್ತಾರೆ. ಮುಖಂಡರಿದ್ದಾರೆ, ಇಬ್ಬರು ಅಧ್ಯಕ್ಷ ಇದ್ದಾರೆ, CM ಇದ್ದಾರೆ, ಅವ್ರ ಬಗೆಹರಿಸ್ತಾರೆ. ಸದನದಲ್ಲಿ ಗದ್ದಲ ಆಗಬಾರ್ದು ಅನ್ನೋ ಕಾರಣಕ್ಕೇನೆ ಡಿನ್ನರ್ ಮೀಟ್ ಎಲ್ಲ ಆಗಿದ್ದು ಸರ್. ಅದಕ್ಕೇನು ಬೆಲೆ ಬಂತು ಸರ್? ಈಗ ಡಿನ್ನರ್ ಮೀಟಿಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ಡಿನ್ನರ್ ಮೀಟ್ ಬೇರೆ, ರಾಜಕೀಯ ಬೆಳವಣಿಗೆ ಬೇರೆ. ಈ ಅಧಿವೇಶನ ಬಳಿಕ ಒಂದು ಯತೀಂದ್ರ ಅವರು 2 ಬಾರಿ ಹೇಳ್ತಾ ಇರ್ತಕ್ಕಂಥದ್ದು ಅದೇ ಅನುಮಾನ. ನೀವು ಮತ್ತೆ ಅವ್ರನ್ನ ಕೇಳೋದು ಸರಿಯಾದ ಉತ್ತರ ಸಿಗ್ಬೋದ್ರಿ, ನನಗೆ ಸಿಗೋಲ್ಲ.